ಇಲ್ ನೋಡಿ, ದಯವಿಟ್ಟು ಎಲ್ರೂ ನನ್ನ ಕ್ಷಮಿಸ್ಬಿಡಿ. ನಿಮ್ ಯಾರಿಗೂ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನಂದಾಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ನಂಬಿಸಿ ನಿಮ್ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ನನಗ್ ಮೋಸ ಮಾಡಿದ್ದಾರೆ. ಆದ್ರೆ ಹಾಗಂತ ನಿಮ್ಗೆ ಯಾರಿಗೂ ತೊಂದರೆ ಆಗೋದಕ್ಕೆ ನಾನ್ ಬಿಡಲ್ಲ. ನಿಮ್ಮೆಲ್ರೂ ದುಡ್ಡು ನಾನು ವಾಪಸ್ ಕೊಡ್ತೀನಿ. ಮೇಡಮ್, ನಿನ್ನೆಯಿಂದ ಇವ್ರು ಯಾರು ಮನೆಗೆ ಹೋಗಿಲ್ಲ ಮೇಡಮ್. ದುಡ್ಡು ತಗೊಂಡೇ ಹೋಗ್ಬೇಕು ಅಂತ ರಾತ್ರಿ ಎಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ. ನನ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೋಸ್ಕರನೇ ನಿಮ್ಮನ್ನೇ ಇಲ್ಲಿ ಕರ್ಸಿರೋದು. ನಿಮ್ಮೆಲ್ಲರ ದುಡ್ಡನ್ನು ಇವತ್ತು ನಾನು ಸೆಟಲ್ ಮಾಡ್ತೀನಿ. ಒಂದ್ ಕೆಲ್ಸ ಮಾಡಿ, ಅಕೌಂಟ್ ಡೀಟೇಲ್ಸ್ನ ಇವ್ರಿಗೆ ಕೊಡಿ. ಇಮಿಡಿಯೇಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಬರ್ಕೊಡಿ. ಅಮೌಂಟ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಹೌದಾ ಸರ್? ಚೆಕ್ ಮಾಡ್ಕೊಳ್ಳಿ. ಹಾಂ, ಬಂದಿದೆ ಸರ್. ಸರಿ ಸರ್, ಇಲ್ಲೊಂದು ಥ್ಯಾಂಕ್ ಯು ಮೇಡಮ್. ಸಿಗ್ನೇಚರ್ ಮಾಡಿಬಿಡಿ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮೇಡಮ್. ನಮ್ಮ ದುಡ್ಡು ಹೋಯ್ತು ಅನ್ನೋ ಕೋಪದಲ್ಲಿ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಧಿಕ್ಕಾರ ಧಿಕ್ಕಾರ ಅಂತ ಕೂಗಿಬಿಟ್ಟಿವೆ ಮೇಡಮ್. ನಿಮಗೆ ತುಂಬ ಅವಮಾನ ಮಾಡಿದ್ದೀವಿ ಮೇಡಮ್. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮೇಡಮ್. ಇರ್ಲಿ ಬಿಡಿ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಜೀವನ ಪೂರ್ತಿ ಹೊಟ್ಟೆ ಬಟ್ಟೆ ಕಟ್ಟಿ ಆ 75 ಲಕ್ಷನ ಸಂಪಾದನೆ ಮಾಡಿರ್ತೀರಾ. ಅದು ಈ ತರ ಹೊಟ್ಟೋಯ್ತು ಅಂತ ಗೊತ್ತಾದ್ರೆ ಯಾರಿಗಾದ್ರೂ ಕೋಪ ಬರೋ ಸಹಜ. ನನಗೆ ನಿಮ್ ಪರಿಸ್ಥಿತಿ ಅರ್ಥ ಆಗುತ್ತೆ. ಏನೇ ನಷ್ಟಗಳು ಬರೋ ಹಾಗಿದ್ರು ಅದ್ ನನಗೆ ಆಗ್ಲಿ, ನಾನು ಫೇಸ್ ಮಾಡ್ತೀನಿ. ಶಿವಗಾಮಿ ಮೇಡಮ್ಗೆ, ಶಿವಗಾಮಿ ಮೇಡಮ್ಗೆ, ಶಿವಗಾಮಿ ಮೇಡಮ್ಗೆ, ಶಿವಗಾಮಿ ಮೇಡಮ್ಗೆ, ಶಿವಗಾಮಿ ಮೇಡಮ್ಗೆ, ಶಿವಗಾಮಿ ಮೇಡಮ್ಗೆ, ಶಿವಗಾಮಿ ಮೇಡಮ್ಗೆ. ತಮಗೆ ಮೋಸ ಆಗಿದ್ರು ಮಾನವೀಯತೆ ಮೆರೆದ ಶಾಂಭವಿ ಗ್ರೂಪ್ ಆಫ್ ಕಂಪನಿಯ ಒಡತಿ ಶಿವಗಾಮಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಜನಗಳಿಂದ ಹಣವನ್ನು ಪಡೆದು ಮೋಸ ಮಾಡಿದ್ದಾರೆ ಎಂಬ ಸುದ್ದಿಯಾಗಿತ್ತು. ಈಗ ಅವರು ತಮ್ಮ ಆಸ್ತಿಯನ್ನು ಒತ್ತೆ ಇಟ್ಟು ಜನಗಳಿಂದ ಪಡೆದಿದ್ದ 750 ಕೋಟಿ ಹಣದ ಮೊತ್ತವನ್ನು 1 ಪೈಸೆಯೂ ಬಾಕಿ ಇಲ್ಲದೆ ಜನಗಳಿಗೆ ವಾಪಸ್ ಕೊಟ್ಟಿದ್ದಾರೆ. ತನಗೆ ಮೋಸ ಆದ್ರೂ ಜನಗಳಿಗೆ ಮೋಸ ಆಗ್ಬಾರ್ದು ಅನ್ನೋ ಒಳ್ಳೆಯ ಉದ್ದೇಶದಿಂದ ಶಿವಗಾಮಿ ಅವರು ಈ ನಿರ್ಧಾರ ತಗೊಂಡಿದ್ದಾರೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಜನರು ಕಳೆದುಕೊಂಡಿದ್ದ ಹಣ ಜನರಿಗೆ ಮತ್ತೆ ವಾಪಸ್ ಸಿಕ್ಕಿದ್ದು. ದುಡ್ಡನ್ನು ಕಳೆದುಕೊಂಡು ಕಂಗಾಲಾಗಿದ್ದ ಜನರು ಈಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ. ಕತ್ತಲಾಗಿದ್ದ ತಮ್ಮ ಜೀವನಕ್ಕೆ ಶಿವಗಾಮಿಯವರು ಮತ್ತೆ ಬೆಳಕು ಚೆಲ್ಲಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಅವರು ಪ್ರಾಣ ಹೋದರೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾರೆ ಅನ್ನೋದು ಮತ್ತೆ ರುಜುವಾತಾಗಿದೆ. ಕಮಲಮ್ಮ, ಏನಾದ್ರೂ ಬೇಕಿತ್ತಮ್ಮವ್ರೆ? ಏನು ಬೇಡ ಕಮಲಮ್ಮ. ನೀವ್ ಯಾಕೆ ಸ್ವಲ್ಪ ದಿನ ಕೆಲ್ಸದಿಂದ ಲೀವ್ ತಗೋಬಾರ್ದು? ಅಂತ ಸುಸ್ತಾಗ ಕೆಲ್ಸ ನಾನು ಏನಮ್ಮ ಮಾಡ್ತೀನಿ? ಬೇಕಾದ್ರೆ ರೂಪನ್ ಕೇಳಿ, ಅವಳು ಲೀವ್ ತಗೊಳ್ಳಿ. ಇಲ್ಲ ಕಮಲಮ್ಮ, ಇಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ. ಕೆಲವು ವಿಷಯಗಳು ನಮ್ ಕೈ ಮೀರಿ ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ನೀವು ಸ್ವಲ್ಪ ದಿವಸ ಯಾರಾದ್ರೂ ನಿಮ್ ನೆಂಟ್ರ ಮನೇಲಿ ಉಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಸತ್ತೆ. ನನಗೆ ಮನೆ ಬಿಟ್ರೆ
ಬೇರೆ ಜಾಗನೇ ಗೊತ್ತಿಲ್ವಲ್ಲಮ್ಮ. ನಾನು ಯಾರ ಮನೆಗೆ ಹೋಗ್ಲಿ? ನಿಮ್ ಮೊಮ್ಮಗಳು ಓದ್ತಾ ಇದ್ದಾಳಲ್ವಾ ಕಮಲಮ್ಮ, ಅವಳನ್ನ ನೋಡೋದಕ್ಕೆ ಹೋಗ್ಬೋದಲ್ವಾ? ಅದೂ ಇಲ್ಲ ಅಂದ್ರೆ ಮೈಸೂರಲ್ಲಿ ನಿಮ್ ಮಗಳಿದ್ದಾಳಲ್ವಾ, ಅವ್ರ ಜೊತೆ ಒಂದ್ ಸ್ವಲ್ಪ ಇದ್ ಬನ್ನಿ. ಆ ಥರ ನಾನು ಯಾವತ್ತೂ ಹೋಗಿಲ್ವಲ್ಲಮ್ಮ. ಈ ಮನೆಯಿಂದ ಆಚೆ ಹೋದ್ರೆ ನನ್ಗೆ ಉಸಿರು ಕಟ್ಕೊಂಡಂಗಾಗತ್ತೆ. ನನ್ಗೆ ಊಟ ಮಾಡೋಕ್ಕಾಗಲ್ಲ. ಏನೋ ಹಿಂಸೆ ಆಗಿ ಬದುಕೋ ಆಸೆನೇ ಹೊರಟೋಗುತ್ತೆ. ಹೋದ್ಸರ್ತಿ ಮನೆ ಬಿಟ್ಟು ಹೋದಾಗ ಹೀಗೆ ಆಯ್ತು. ಯಾವಾಗಪ್ಪ ಈ ಮನೆಗೆ ಬಂದು ಸೇರ್ಕೋತೀನಿ, ಯಾವಾಗ ಎಂದಿನಂತೆ ಅಮ್ಮವ್ರಿಗೆ ಕಾಫಿ ಟೀ ಮಾಡ್ಕೊಡ್ತೀನಿ, ಅಡುಗೆ ಮಾಡ್ತೀನಿ ಅಂತೆಲ್ಲ ಅನ್ನಿಸ್ಬಿಡ್ತಮ್ಮ. ನೀವು ನನ್ನ ಬಾವಿ ಕಪ್ಪೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ದಯವಿಟ್ಟು ಈ ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬಿಡಿ ಅಮ್ಮ. ಕಷ್ಟನೋ ಸುಖನೋ ನಿಮ್ ಜೊತೆನೆ ಇದ್ದು ಬಿಡ್ತೀನಿ. ಇಷ್ಟು ವರ್ಷದಲ್ಲಿ ನಾವು ನೋಡದೇ ಇರೋ ಸಮಸ್ಯೆನೇನಮ್ಮ, ನಾವು ಅನುಭವಿಸ್ದೇ ಇರೋ ಕಷ್ಟನ ಇದು. ಇಲ್ಲ ಕಮಲಮ್ಮ, ಇಷ್ಟು ದಿನ ನಾವು ಫೇಸ್ ಮಾಡಿದ ಸಮಸ್ಯೆನೇ ಬೇರೆ, ಇನ್ಮುಂದೆ ನಾವು ಫೇಸ್ ಮಾಡೋ ಸಮಸ್ಯೆನೇ ಬೇರೆ ಇದೆ. ನನಗೂ ನಿಮ್ಮನ್ನ ಬಿಟ್ಟಿರೋದು ಕಷ್ಟನೇ. ಹೇಗಿರ್ತೀನೋ ಅಂತ ನನಗೂ ಚಿಂತೆ ಆಗ್ತಾ ಇದೆ. ಆದ್ರೆ ಬೇರೆ ದಾರಿ ಇಲ್ಲ ಕಮಲಮ್ಮ. ಇದೇ ನಮ್ಮ ಹಣೆಯಲ್ಲಿ ಬರ್ದಿರೋದು. ಸ್ವಲ್ಪ ದಿನ ನಮ್ಮಿಂದ ದೂರ ಇರಲೇಬೇಕಾಗತ್ತೆ. ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಏನೂ ಬೇಜಾರು ಮಾಡ್ಕೊಳ್ದೆ ಸ್ವಲ್ಪ ದಿನ ನಮ್ಮಿಂದ ದೂರ ಇರಿ ಕಮಲಮ್ಮ, ಪ್ಲೀಸ್. ಅಯ್ಯೋ ಅಮ್ಮ, ನೀವು ಕೈ ಮುಗಿಬೇಡಿ ಅಮ್ಮ. ನಾನು ಹೋಗ್ತೀನಿ, ಇವತ್ತೇ ಹೋಗ್ತೀನಿ, ಖಂಡಿತ ಹೋಗ್ತೀನಮ್ಮ. ನೀವಿಷ್ಟು ಹೇಳಿದ್ಮೇಲೂ ನಾನು ಹೋಗಲ್ಲ ಅನ್ನಲ್ಲಮ್ಮ, ಹೋಗ್ತೀನಿ.